ಮಾಘ ಪುರಾಣದ 10ನೆಯ ಅಧ್ಯಾಯ. ತಮ್ಮ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾದ ಶ್ರೀಮನ್ನಾರಾಯಣನು ದೇವತೆಗಳು ಈ ವಿಧವಾಗಿ ಸ್ತೋತ್ರ ಮಾಡತೊಡಗಿದರು. ವೇದವೇದ್ಯನಾದ ಸ್ವಾಮಿಯೇ, ನೀನು ಸರ್ವ ಜೀವರಾಶಿಗಳಿಗೂ ತಂದೆಯು. ಇಂತಹ ನಿನ್ನನ್ನು ಬ್ರಹ್ಮಜ್ಞಾನಿಗಳು ಹರಿಯುವರು, ಅಜ್ಞಾನಿಗಳು ಹರಿಯಲಾರರು. ಬ್ರಹ್ಮಾದಿ ದೇವತೆಗಳಿಂದ ಪೂಜಿಸಲ್ಪಟ್ಟ ನಿನ್ನ ಪಾದ ಕಮಲಗಳು ನಮಗೆ ಈಗ ಕಾಣಿಸುತ್ತಿವೆ. ಸಮಸ್ತ ಜೀವರಾಶಿಗಳನ್ನು ಸೃಷ್ಟಿಸುವವನು, ಬ್ರಹ್ಮಾದಿ ದೇವತೆಗಳನ್ನು ಸೃಜಿಸುವವನು, ವೈಕುಂಠವಾಸಿಯು ಸಚ್ಚಿದಾನಂದ ಸ್ವರೂಪನೂ ಆದ ನಿನಗೆ ನಮಸ್ಕಾರ. ಸೃಷ್ಟಿಯನ್ನು ಆರಂಭಿಸುವಾಗ ಬ್ರಹ್ಮದೇವನಾಗಿಯೂ ಅದನ್ನು ಕಾಪಾಡುವಾಗ ಮಹಾವಿಷ್ಣುವಾಗಿಯೂ ಜಗತ್ತನ್ನು ನಾಶ ಮಾಡುವಾಗ ಪರಮೇಶ್ವರನಾಗಿಯೂ ಇದ್ದೀಯೆ. ಜಲಪ್ರಳಯದಿಂದ ಸರ್ವಲೋಕಗಳು ನಾಶವಾದಾಗ ನೀನೊಬ್ಬನೇ ಉಳಿಯುವೆ. ಆಗ ವೇದ ವಿನುತನಾಗಿ ವಟಪತ್ರಶಾಹಿಯಾಗಿದ್ದು ಪುನಃ ಪ್ರಪಂಚದ ಸೃಷ್ಟಿಯನ್ನು ಮಾಡುತ್ತಿರುವೆ. ಈ ಜಗತ್ತೆಲ್ಲವೂ ನೀನೇ. ನಿನ್ನ ರೋಮಕೂಪಗಳಿಂದ ಅನೇಕ ಬ್ರಹ್ಮಾಂಡಗಳು ಅತಿ ಸೂಕ್ಷ್ಮ ಪರಮಾಣುಗಳಂತೆ ಪ್ರಕಾಶಿಸುತ್ತಿವೆ. ತ್ರಿಗುಣಯುತರಾದ ರಜೋಗುಣದಿಂದ ತುಂಬಿರುವ ಮೂಢರು ನಿನ್ನ ಸ್ವರೂಪವನ್ನು ಅರಿಯಲಾರದೆ ಅಜ್ಞಾನದಲ್ಲಿ ತೊಳಲುತ್ತಿದ್ದಾರೆ. ಶ್ರೀಹರಿ, ನೀನು ಮೊದಲು ಮಾಯೆಯನ್ನು ನಂತರ ದೇಹಗಳನ್ನು ಸೃಜಿಸಿ ನೀನೇ ಜೀವಾತ್ಮ ಪರಮಾತ್ಮನಾಗಿ ಎಲ್ಲ ಆತ್ಮಗಳಲ್ಲಿಯೂ ಪ್ರವೇಶಿಸಿ ಜಗನ್ನಾಟಕ ಸೂತ್ರಧಾರಿಯಾಗಿ ಕಾಣಿಸುತ್ತಿರುವೆ. ಬ್ರಹ್ಮನು ನಿನ್ನ ನಾಭಿ ಕಮಲದಲ್ಲಿ ಹುಟ್ಟಿ ನಂತರ ತನ್ನ ಜನ್ಮ ವೃತ್ತಾಂತವನ್ನು ತಿಳಿಯಲಾರದೆ ಪದ್ಮನಾಳದಲ್ಲಿ ಪ್ರವೇಶಿಸಿ ನಿನ್ನನ್ನು ಈ ರೀತಿಯಾಗಿ ಕೇಳಿದನು. ದೇವ, ನಾನು ಯಾರು? ನನಗೆ ಆಧಾರವೇನು? ನಾನು ಎಲ್ಲಿಂದ ಬಂದೆನು ಎಂದು ಚಿಂತಾಕ್ರಾಂತನಾಗಿರುವಾಗ ಆಕಾಶದಲ್ಲಿ ತಪ ಎಂಬ ಶಬ್ದವು ಕೇಳಿಸಿತು. ಆದ್ದರಿಂದ ತಪಸ್ಸು ಶ್ರೇಷ್ಠವಾದುದೆಂದು ಗ್ರಹಿಸಿದನು. ಆಮೇಲೆ ವಿರಿಂಚಿಯು ಆ ನಾಭಿ ಕಮಲದಲ್ಲಿಯೇ ಶ್ರೀಹರಿಯನ್ನು ಕುರಿತು 1000 ವರ್ಷ ತಪವನ್ನು ಮಾಡಿದನು. ನನಗೆ ಆಧಾರಭೂತನಾದವನು ಶ್ರೀಮನ್ನಾರಾಯಣನೆಂದು ತಿಳಿದು ನಿಮ್ಮನ್ನು ಸ್ತುತಿಸಿದನು. ನಿಮ್ಮ ಪ್ರಸಾದ ಮತ್ತು ಪ್ರಭಾವಗಳನ್ನು ಗ್ರಹಿಸಿ ಈ ವಿಶ್ವವನ್ನು ಸೃಜಿಸಿದನು. ದೇವ, ನೀನು ವಿರಾಟ್ ಸ್ವರೂಪನು. ಪರಮ ಪವಿತ್ರರಾದ ಅಕ್ರೂರ, ಗರುಡ ಮೊದಲಾದ ಭಕ್ತರು ನಿನ್ನನ್ನು ಸೇವಿಸಿ ನಿನ್ನ ಸನ್ನಿಧಿಯನ್ನು ಪಡೆದರು. ಧ್ರುವ, ನಾರದ, ಅರ್ಜುನ, ಪ್ರಹ್ಲಾದ, ಉದ್ಭವ, ಶೌನಕ, ವಿಭೀಷಣ, ವಸಿಷ್ಠ, ಪರಾಶರ, ಗಜೇಂದ್ರ, ವ್ಯಾಸ, ಅಂಬರೀಷ, ಶುಕ್ಲ, ಭೀಷ್ಮ, ರುಕ್ಮಾಂಗದ, ಆಂಜನೇಯ, ಬಲಿ, ಪುಂಡರೀಕ ಮೊದಲಾದ ನಿನ್ನ ಚರಣ ಸೇವಕರು ನಿನ್ನ ಭಕ್ತಿಯಿಂದಲೇ ದುಃಖರಹಿತವಾದ ತೇಜೋಮಯವಾದ ಶಾಶ್ವತವಾದ ನಿನ್ನ ಸಾನ್ನಿಧ್ಯವನ್ನು ಸೇರಿದರು. ಎಲೈ ಸ್ವಾಮಿಯೇ, ನಿಮ್ಮ ಚರಣ ಕಮಲಗಳಲ್ಲಿ ಬದ್ಧವಾದ ಮನಸ್ಸುಳ್ಳ ಮುನೀಶ್ವರರ ಉಗ್ರ ತಪೋಬಲದಿಂದ ಪರವಶವಾಗಿ ಮುನಿ ಹೃದಯಗಳಲ್ಲಿ ನಿವಾಸ ಮಾಡುವ ಪರಮ ಪುರುಷನಾದ ಓ ಮಹಾನುಭಾವ, ನಿನಗೆ ನಮಸ್ಕಾರ. ಶ್ರೀಹರಿ, ಪೂರ್ವಕಾಲದಿಂದಲೂ ಮುನಿಗಳು, ಯೋಗಿಗಳು, ಬ್ರಹ್ಮ, ಶಂಕರ ಮೊದಲಾದವರೆಲ್ಲರೂ ಈ ಸಂಸಾರ ಸಾಗರವನ್ನು ದಾಟಲು ಭಕ್ತಿ ಎಂಬ ನಾವೆಯನ್ನು ಆಶ್ರಯಿಸಿ ಆ ಜಲದಿಯನ್ನು ದಾಟಿ ನಿನ್ನ ಪಾದ ಕಮಲಗಳನ್ನು ಸೇರುತ್ತಿರುವವರು. ಹಿಂದೆ ಅಜಾಳಮಿಳನೆಂಬುವನು ಅತ್ಯಂತ ದುರಾಚಾರಿಯಾಗಿ ಪ್ರತಿನಿತ್ಯವೂ ಅನೇಕ ಪಾಪಗಳನ್ನು ಮಾಡುತ್ತಾ ಕೊನೆಗಾಲದಲ್ಲಿ ತನ್ನ ಮಗನ ಮೇಲಿನ ಪ್ರೇಮದಿಂದ ನಡುಗುತ್ತಾ ನಾರಾಯಣ ಎಂಬ ನಿನ್ನ ನಾಮವನ್ನು ಸ್ಮರಿಸಿ ಶಾಶ್ವತವಾದ ಮೋಕ್ಷವನ್ನು ಪಡೆದನು. ಪರಮಾತ್ಮ, ನಿನ್ನ ಮಹಿಮೆಯನ್ನು ಅರಿಯಲು ಯಾರಿಗೆ ಸಾಧ್ಯ? ಅನಂತ ಸ್ವರೂಪ, ಪೂರ್ವದಲ್ಲಿ ಆದಿಶೇಷನು ತನ್ನ 1000 ಮುಖಗಳಿಂದ ನಿನ್ನನ್ನು ಸ್ತೋತ್ರ ಮಾಡಿ ನಿನ್ನ ಶಯ್ಯೆಯಾಗುವ ಭಾಗ್ಯವನ್ನು ಪಡೆದನು. ಅದೇ ರೀತಿಯಾಗಿ ಶೇಷನಿಗೆ ಶತ್ರುವಾದ ಗರುಡನು 100 ಯುಗಗಳವರೆಗೆ ನಿನ್ನನ್ನು ಕುರಿತು ತಪಸ್ಸು ಮಾಡಿ
ನಿನ್ನ ವಾಹನನಾದನು. ದೇವದೇವ, ಸಂಸಾರ ಸಂಬಂಧವಾದ ಎಲ್ಲ ಚಿಂತೆಗಳನ್ನು ದೂರ ಮಾಡುವ ನಿನ್ನ ಪಾದ ಕಮಲಗಳಿಗೆ ನಮಸ್ಕಾರ. ನಾವು ಸ್ವರ್ಗವಾಸಿಗಳಾದ ದೇವತೆಗಳು ಯುದ್ಧದಲ್ಲಿ ರಾಕ್ಷಸರಿಂದ ಸೋತು ಹೋಗಿ ವಿಚಾರಕ್ಕೊಳಗಾಗಿದ್ದೇವೆ. ನಮ್ಮನ್ನು ರಕ್ಷಿಸು. ಈಗ ದೇವಲೋಕದಲ್ಲಿ ದೇವೇಂದ್ರನಿಲ್ಲ. ಆತನು ಎಲ್ಲಿರುವನೋ ತಮಗೆ ತಿಳಿಯದು. ನಾವು ಈ ರೀತಿ ದಿಕ್ಕುಗೆಟ್ಟು ನಿನ್ನ ಆಶ್ರಮಕ್ಕೆ ಬಂದಿದ್ದೇವೆ. ಆದುದರಿಂದ ಇಂದ್ರನನ್ನಾಗಲಿ ಅಥವಾ ಆತನಿಗೆ ಸಮಾನರಾದವರನ್ನಾಗಲಿ ಸ್ವರ್ಗಕ್ಕೆ ಕಳುಹಿಸಿ ನಮ್ಮನ್ನು ರಕ್ಷಿಸು ಎಂದು ಬೇಡಿಕೊಂಡರು. ಶ್ರೀಮನ್ನಾರಾಯಣ ಮೂರ್ತಿಯು ಈ ವಿಧವಾದ ದೇವತೆಗಳ ಸ್ತೋತ್ರವನ್ನು ಕೇಳಿ ಅವರಿಗೆ ಬಂದಿರುವ ಆಪತ್ತನ್ನು ಗ್ರಹಿಸಿ ಹೀಗೆಂದನು. ಸ್ವರ್ಗವಾಸಿಗಳಾದ ದೇವತೆಗಳಿರ, ಇಂದ್ರನು ಮುನಿ ಶಾಪದಿಂದ ಕತ್ತೆಯ ಮುಖವನ್ನು ಹೊಂದಿ ಪದ್ಮಾವತಿ ಪರ್ವತದ ಗುಹೆಯಲ್ಲಿ ಸೇರಿದ್ದಾನೆ. ಈ ಶಾಪ ಕಾರಣವನ್ನು ಕೇಳಿ ಮಿತ್ರವಿಂದನ ಹೆಂಡತಿಯನ್ನು ಇಂದ್ರನು ರಾತ್ರಿಯ ವೇಳೆಯಲ್ಲಿ ರಮಿಸುವುದನ್ನು ಆ ಋಷಿಯು ಕಂಡು ಕತ್ತೆಯ ಮುಖವನ್ನು ಪಡೆದು ಸ್ವರ್ಗಕ್ಕೆ ಹೋಗಲು ಅರ್ಹತೆ ಇಲ್ಲದೆ ಬಿದ್ದಿರು ಎಂದು ಶಪಿಸಿದನು. ಆ ಕಾರಣದಿಂದ ದೇವರಾಜನು ಸ್ವರ್ಗಕ್ಕೆ ಹೋಗಲು ಅಸಮರ್ಥನಾಗಿ ಲಜ್ಜಾ ದುಃಖಗಳಿಂದ ಬಾಧೆ ಪಡುತ್ತಿದ್ದಾನೆ. ಆ ಪದ್ಮಾವತಿ ಪರ್ವತವು ಪಶ್ಚಿಮ ದಿಕ್ಕಿನಲ್ಲಿ ಮತ್ತು ಗೋಕರ್ಣ ಕ್ಷೇತ್ರಕ್ಕೆ ಉತ್ತರಾಭಿಮುಖವಾಗಿ 20 ಯೋಜನೆಗಳ ದೂರದಲ್ಲಿದೆ. ಆ ಪರ್ವತದ ದಕ್ಷಿಣ ಗುಹೆಯಲ್ಲಿ ಗಾದರ್ಭ ಮುಖದಿಂದ ಕಸ ಕಡ್ಡಿಗಳನ್ನು ತಿನ್ನುತ್ತಾ ತೀವ್ರವಾದ ಬಿಸಿಲಿನಲ್ಲಿ ನಿಮ್ಮ ರಾಜನಿದ್ದಾನೆ. ನೀವು ಅಲ್ಲಿಗೆ ಹೋಗಿ ಇಂದ್ರನ ದೋಷ ಪರಿಹಾರದ ಉಪಾಯವನ್ನು ನಾನು ಹೇಳುವೆನು. ಆ ಉಪಾಯದಿಂದ ದೇವರಾಜನು ಕತ್ತೆಯ ಮುಖವನ್ನು ಕಳೆದುಕೊಂಡು ಪುನಃ ತನ್ನ ಸ್ವಶಕ್ತಿಯನ್ನು ಪಡೆದು ಸ್ವರ್ಗಲೋಕಕ್ಕೆ ಬಂದು ನಿಮ್ಮನ್ನು ಪರಿಪಾಲಿಸುವವನು ಎಂದು ಹೇಳಿದನು. ದೇವತೆಗಳಿರ, ಮಾಘ ಮಾಸದಲ್ಲಿ ಮಕರ ರಾಶಿಯಲ್ಲಿ ಸೂರ್ಯನು ಇರುವಾಗ ಪ್ರಾತಃ ಕಾಲದಲ್ಲಿ ನೀವು ಇಂದ್ರನನ್ನು ಕರೆದುಕೊಂಡು ಹೋಗಿ ತುಂಗಭದ್ರಾ ನದಿ ಜಲದಲ್ಲಿ ಸ್ನಾನ ಮಾಡಿಸಿದರೆ ಆತನು ಶಕ್ತಿವಂತನಾಗಿ ತನ್ನ ಮೊದಲಿನ ರೂಪವನ್ನು ಪಡೆಯುವನು ಎಂದು ಹೇಳಿದ ಶ್ರೀಹರಿಯ ಮಾತುಗಳನ್ನು ಕೇಳಿ ಆಶ್ಚರ್ಯದಿಂದ ದೇವತೆಗಳು ವಿಷ್ಣುವನ್ನು ಕುರಿತು ಹೀಗೆ ಕೇಳಿದರು. ಮಹಾನುಭಾವ, ಕತ್ತೆಯ ಮುಖವನ್ನು ಪಡೆದಿರುವ ದೇವರಾಜನು ಮೊದಲಿನ ರೂಪವನ್ನು ಪಡೆದು ಸ್ವರ್ಗಲೋಕಕ್ಕೆ ಹೇಗೆ ಹೋಗುವನು ಎನ್ನಲು ಶ್ರೀಹರಿಯು ಅವರಿಗೆ ಹೀಗೆಂದು ಹೇಳಿದನು. ದೇವತೆಗಳಿರ, ಈ ಮಾಸದಲ್ಲಿ ಸ್ನಾನ ಮಾಡಿದ ಫಲವಾಗಿ ಇಂದ್ರನ ಗಾದರ್ಭ ಮುಖವು ಮಾಯವಾಗುವುದರಲ್ಲಿ ಆಶ್ಚರ್ಯವಿಲ್ಲ. ಇದಕ್ಕಿಂತಲೂ ವಿಚಿತ್ರವಾದ ಕಥೆಯೊಂದನ್ನು ಹೇಳುವೆನು, ಕೇಳಿ ಎಂದನು. ಪೂರ್ವಕಾಲದಲ್ಲಿ ವಿಶ್ವಾಮಿತ್ರನೆಂಬ ಮಹರ್ಷಿಯು ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಗಂಗಾ ತೀರದಲ್ಲಿ ಒಬ್ಬ ಗಂಧರ್ವ ಕಾಂತೆಯೊಡನೆ ರಮಿಸಿದನು. ಆ ದೋಷದಿಂದ ವಾನರ ಮುಖವನ್ನು ಹೊಂದಿ ಮಾಘ ಸ್ನಾನದ ಫಲವಾಗಿ ಹಿಂದಿನ ರೂಪವನ್ನೇ ಪಡೆದನು. ಈ ಕಥೆಯನ್ನು ವಿವರವಾಗಿ ಹೇಳುವೆನು, ಕೇಳಿ. ಪವಿತ್ರವಾದ ಮಾಘ ಸ್ನಾನದಲ್ಲಿ ಗಂಧರ್ವರು ಆಕಾಶ ಮಾರ್ಗವಾಗಿ ಬಂದು ತಮ್ಮ ಪತ್ನಿ ಪುತ್ರರೊಂದಿಗೆ ಗಂಗಾ ನದಿಯಲ್ಲಿ ಮಿಂದು ನನ್ನನ್ನು ಭಕ್ತಿಯಿಂದ ಪೂಜಿಸಿ ಆ ಮಾಸದ ಮಹಿಮೆಯನ್ನು ಹೇಳಿಕೊಳ್ಳುತ್ತಾ ಆಕಾಶ ಮಾರ್ಗವಾಗಿ ಹೋದರು. ಅವರಲ್ಲಿ ಒಬ್ಬ ಸುಂದರಿಯು ಸ್ನಾನದ ವಿಷಯದಲ್ಲಿ ಭಕ್ತಿ ಶ್ರದ್ಧೆಗಳಿಲ್ಲದೆ ಕೇವಲ ತನ್ನ ಪತಿಯ ಬಲಾತ್ಕಾರಕ್ಕಾಗಿ ಗಂಗಾ ತೀರಕ್ಕೆ ಬಂದಿದ್ದಳು. ಅವಳು ಚಳಿಗೆ ಭಯಪಟ್ಟು ಸ್ನಾನ ಮಾಡಲಿಲ್ಲ. ಅವಳನ್ನು ಗಮನಿಸದೆ ಮಿಕ್ಕವರೆಲ್ಲರೂ ತಮ್ಮ ಕೆಲಸವನ್ನು ಮುಗಿಸಿಕೊಂಡು ತಮ್ಮಷ್ಟಕ್ಕೆ ತಾವು ಹೋದರು. ಅನಂತರ ಆ ಸುಂದರಿಯು ಗಂಗಾ ತೀರದ ಅರಣ್ಯದಲ್ಲಿ ಸಂಚರಿಸುತ್ತಿದ್ದಳು. ಆ ಸಮಯಕ್ಕೆ ಸರಿಯಾಗಿ ವಿಶ್ವಾಮಿತ್ರನು ಗಂಗಾ ಸ್ನಾನಕ್ಕಾಗಿ ಅಲ್ಲಿಗೆ ಬಂದನು. ಅಲ್ಲಿ ಅರಣ್ಯದಲ್ಲಿ ಒಂಟಿಯಾಗಿ ಸಂಚರಿಸುತ್ತಿದ್ದ ಗಂಧರ್ವ ಕನ್ಯೆಯನ್ನು ಕಂಡು ಆ ಮುನಿಯಲ್ಲಿ ಕಾಮೋದಕವಾಯಿತು. ಕೂಡಲೇ ಆ ಗಂಧರ್ವ ಕಾಂತಿಯೊಡನೆ ಹೀಗೆಂದನು. ಸುಂದರಿ, ನೀನು ಯಾರು? ಈ ಜನಶೂನ್ಯವಾದ ಅರಣ್ಯದಲ್ಲಿ ನಿನ್ನನ್ನು ರಕ್ಷಿಸುವವರು ಯಾರೋ? ನಾನು ನಿನ್ನನ್ನು ಕಾಪಾಡುತ್ತೇನೆ, ಭಯಪಡಬೇಡ ಎಂದು ಹೇಳಿ ಅವಳನ್ನು ಗಟ್ಟಿಯಾಗಿ ಆಲಿಂಗಿಸಿಕೊಂಡು
ಮನಸಾರೆ ಸಂಭೋಗಿಸಿದನು. ವಿಪ್ರ ಪಶ್ಚಿಮ ಬುದ್ಧಯ ಎಂಬ ಆರ್ಯೋಕ್ತಿಯನ್ನು ಅನುಸರಿಸಿ ವಿಶ್ವಾಮಿತ್ರನು ತಾನು ಮಾಡಿದ ಕೆಲಸವು ದೋಷವೆಂದು ತಿಳಿದು ಪಶ್ಚಾತ್ತಾಪದಿಂದ ಗಂಗಾ ಸ್ನಾನ ಮಾಡಲು ಬಂದನು. ಅತ್ತ ಗಂಧರ್ವರು ತಮ್ಮ ಲೋಕವನ್ನು ಸೇರಿದ ಮೇಲೆ ತನ್ನ ಪತ್ನಿಯನ್ನು ಕಾಣದ ಗಂಧರ್ವನು ಅವಳನ್ನು ಹುಡುಕಿಕೊಂಡು ಗಂಗಾ ತೀರಕ್ಕೆ ಬಂದನು. ಸಮೀಪದ ಅರಣ್ಯದಲ್ಲಿ ವಿಶ್ವಾಮಿತ್ರ ಮುನಿಯೊಂದಿಗೆ ಇದ್ದ ತನ್ನ ಪತ್ನಿಯನ್ನು ನೋಡಿ ಅವರು ದುರಾಚಾರವನ್ನು ಅರಿತು ಕೋಪದಿಂದ ವಿಶ್ವಾಮಿತ್ರನನ್ನು ಕಪಿಯ ಮುಖವಾಗುವಂತೆಯೂ ತನ್ನ ಪತ್ನಿಯನ್ನು ಪಾಷಾಣವಾಗುವಂತೆಯೂ ಶಾಪವನ್ನು ಕೊಟ್ಟನು. ಹೀಗೆ ಶಾಪವನ್ನು ಕೊಟ್ಟ ನಂತರ ಗಂಧರ್ವನು ತನ್ನ ಲೋಕಕ್ಕೆ ಹೋದನು. ಶಾಪದಿಂದ ವಿಶ್ವಾಮಿತ್ರನಿಗೆ ಕಪಿಯ ಮುಖವಾಯಿತು. ಗಂಧರ್ವ ಕಾಂತಿಯು ಅಲ್ಲಿಯೇ ಪಾಷಾಣವಾದಳು. ಹೀಗೆ ಅವರು 12 ವರ್ಷಗಳವರೆಗೆ ಶಾಪವನ್ನು ಅನುಭವಿಸಿದ ಮೇಲೆ ಒಂದು ದಿನ ತ್ರಿಲೋಕ ಸಂಚಾರಿಯಾದ ನಾರದನು ಗಂಗಾ ತೀರಕ್ಕೆ ಬಂದನು. ಅಲ್ಲಿ ಮಂದಬುದ್ಧಿಯಾದ ವಾನರ ಮುಖದ ವಿಶ್ವಾಮಿತ್ರನನ್ನು ನೋಡಿ ಆಶ್ಚರ್ಯಪಟ್ಟನು. ದಿವ್ಯ ದೃಷ್ಟಿಯಿಂದ ವಿಷಯವನ್ನೆಲ್ಲ ಅರಿತುಕೊಂಡು ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದನು, ಪಾಪ, ಈ ವಿಶ್ವಾಮಿತ್ರ ಮುನಿಯು ತನ್ನ ಕಾಮೋದ್ರೇಕದಿಂದ ತಪೋಭ್ರಷ್ಟನಾಗಿ ಗೌರವಹೀನನಾಗಿದ್ದಾನೆ. ಪರಸ್ತ್ರೀ ಸಂಘವು ದೋಷಾರ್ಹವಲ್ಲವೇ ಎಂದು ನಾರದರು ಯೋಚಿಸಿ ವಿಶ್ವಾಮಿತ್ರನ ಪಾಪ ಪರಿಹಾರಕ್ಕಾಗಿ ಕೂಡಲೇ ಮಾಘ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಸಂಕಲ್ಪಯುಕ್ತವಾಗಿ ವಿಶ್ವಾಮಿತ್ರನಿಂದ ಮಾಘಸ್ನಾನವನ್ನು ಮಾಡಿಸಿದರು. ಅದರ ಫಲವಾಗಿ ವಿಶ್ವಾಮಿತ್ರನಿಗೆ ತನ್ನ ಹಿಂದಿನ ಮುಖವು ಪ್ರಾಪ್ತವಾಯಿತು. ಆ ಪಾಪ ಕಾರ್ಯದಲ್ಲಿ ಸಹಭಾಗಿಣಿಯಾಗಿ ಪಾಷಾಣ ರೂಪದಲ್ಲಿದ್ದ ಆಕೆಯು ಗಂಗಾಜಲದ ಪ್ರೋಕ್ಷಣೆಯಿಂದ ತನ್ನ ಹಿಂದಿನ ಸುಂದರ ರೂಪವನ್ನು ಧರಿಸಿದಳು. ಅನಂತರ ಆಕೆಯು ನಾರದ ಮುನಿಗೆ ನಮಸ್ಕಾರ ಮಾಡಿ ಗಂಗಾಜಲದಲ್ಲಿ ಸ್ನಾನ ಮಾಡಿ ತನ್ನ ಲೋಕಕ್ಕೆ ಹೋದಳು. ಆ ಮುನಿಗಳಿಬ್ಬರು ತಮ್ಮ ತಮ್ಮ ಮಾರ್ಗವನ್ನು ಹಿಡಿದು ತೆರಳಿದರು. ಮಾಘ ಪುರಾಣದ 10ನೆಯ ಅಧ್ಯಾಯವು ಸಂಪೂರ್ಣವಾದುದು. ಓಂ ಶಾಂತಿ ಶಾಂತಿ ಶಾಂತಿ.